ಎಸ್ಟಿ ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ಕಳೆದ ವಿಡಿಯೋದಲ್ಲಿ ನಾವು ಸಮಾಸ ಅಂದರೇನು, ಸಮಾಸಗಳಲ್ಲಿ 9 ವಿಧಗಳನ್ನು ನೋಡಿದ್ವಿ. ಅದರಲ್ಲಿ ಮೊದಲನೇದಾಗಿ ತತ್ಪುರುಷ ಸಮಾಸವನ್ನ ನೋಡಿದ್ವಿ. ಈಗ ನಾವು 2ನೇ ವಿಧ ಆಗಿರುವಂತಹ ಕರ್ಮಧಾರೆಯ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಕರ್ಮಧಾರೆಯ ಸಮಾಸದ ಒಂದು ವ್ಯಾಖ್ಯಾನವನ್ನ ನೋಡೋಣ. ಏನಂತಂದ್ರೆ ಕರ್ಮಧಾರೆಯ ಸಮಾಸ ಅಂದ್ರೆ ಪೂರ್ವ ಪದವು ಗುಣವಾಚಕ ಅಥವಾ ವಿಶೇಷಣವಾಗಿದ್ದು, ಉತ್ತರ ಪದ ನಾಮಪದ ಅಥವಾ ವಿಶೇಷವಾಗಿದ್ದು. ಅಂದ್ರೆ ಇಲ್ಲಿ ಪೂರ್ವ ಪದ ಗುಣವಾಚಕ ಆಗಿತ್ತು ಅಂದ್ರೆ, ಪೂರ್ವ ಪದ ಗುಣವಾಚಕ ಆಗಿದ್ರೆ ಗುಣವಾಚಕಕ್ಕೆ ಏನ್ ಬರುತ್ತೆ, ಉತ್ತರ ಪದದಲ್ಲಿ ನಾಮಪದ ಬರುತ್ತೆ. ಅಥವಾ ಪೂರ್ವ ಪದದಲ್ಲಿ ವಿಶೇಷಣ ಇದ್ರೆ ಉತ್ತರ ಪದದಲ್ಲಿ ವಿಶೇಷ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ವಿಶೇಷಣ ಮತ್ತು ಗುಣವಾಚಕ ಅಂದ್ರೆ ಏನು ಅನ್ನೋದನ್ನ ನಾವು ನಾಮಪದಗಳಲ್ಲಿ ಬರುವಂತಹ ವಸ್ತುವಾಚಕ, ಗುಣವಾಚಕ ಇವುಗಳನ್ನ ನೋಡಿದ್ವಿ ನಾವು. ಹೌದು, ಅದರಲ್ಲಿ ನಾಮಪದದ ಒಂದು ವಿಶೇಷತೆಯನ್ನ ಹೇಳುವಂತಹ ಒಂದು ಪದಕ್ಕೆ ಗುಣವಾಚಕ ಅಥವಾ ವಿಶೇಷಣ ಅಂತ ಕರಿತೀವಿ ನಾವು. ಅದಕ್ಕಿಲ್ಲಿ ಕರ್ಮಧಾರೆಯ ಸಮಾಸಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ, ವಿಶೇಷಣ ಮತ್ತು ವಿಶೇಷದಿಂದ ಕೂಡಿರುವಂತಹ ಸಮಾಸ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಗುಣವಾಚಕ ಯಾವುದು ಬರುತ್ತೆ, ನಾಮಪದ ಬಂದಾಗ ಯಾವ ರೀತಿ ಒಂದು ಕರ್ಮಧಾರೆಯ ಸಮಾಸ ಆಗುತ್ತೆ. ನಾನು ಕಧಾಸ ಅಂತ ಹಾಕಿದ್ದೀನಿ, ಕರ್ಮಧಾರೆಯ ಸಮಾಸ. ಅದೇ ತರ ವಿಶೇಷಣ ಬಂದಾಗ ಅಲ್ಲಿ ಇರುವಂತಹ ನಾಮಪದ ಅಥವಾ ವಿಶೇಷ ಏನೈತಿ ಅನ್ನೋದನ್ನ ನಾವು ಸಮಾಸ ಪದವನ್ನಾಗಿ ಮಾಡ್ತೀವಿ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉದಾಹರಣೆಗಳನ್ನ ನಾವು ತಿಳಿದುಕೊಳ್ಳೋಣ. ಇಲ್ಲಿ ನಾವು ಗುಣವಾಚಕ ಪೂರ್ವಪದ ಆಗಿದ್ರೆ ಉತ್ತರ ಪದ ನಾಮಪದ ಇರುತ್ತೆ ಅಂತ ಹೇಳಿದ್ವಿ. ಪೂರ್ವಪದ ವಿಶೇಷಣ ಆಗಿದ್ರೆ ಅದರ ಒಂದು ಉತ್ತರ ಪದ ವಿಶೇಷವಾಗಿರುತ್ತೆ ಅಂತ ನೋಡಿದ್ವಿ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆ ನೋಡೋಣ. ಹೊಸದು ಅನ್ನುವಂಥದ್ದು ಗುಣವಾಚಕ ಆಗುತ್ತೆ, ವಿಶೇಷಣ ಕೂಡ ಆಗುತ್ತೆ. ಹೌದು, ವಿಶೇಷಣ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಎಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಹೌದು, ಎಡ್ಜೆಕ್ಟಿವ್ ಅಂತಂದ್ರ ಒಂದು ನಾಮಪದದ ಒಂದು ವಿಶೇಷತೆ ಏನೈತಿ ಅನ್ನೋದನ್ನ ತಿಳಿಸ್ಕೊಳ್ಳಿ. ಈಗ ಒಂದು ಕಾಗೆಯನ್ನ ನೋಡ್ತಾ ಇದ್ದೀವಿ. ಕಾಗೆ ಅಂದ ತಕ್ಷಣನೇ ನಮಗ ಬಣ್ಣ ಯಾವ್ದು ಬರುತ್ತೆ ಹೇಳ್ರಿ, ಕಪ್ಪು ಬಣ್ಣ ಬರುತ್ತೆ. ಅದೇ ನಾವು ಏನಾದ್ರೂ ಬಿಳಿ ಕಾಗೆ ಅಂದ್ಬಿಟ್ರೆ ಆ ಕಾಗೆಯ ಒಂದು ವಿಶೇಷತೆ ಏನೈತಿ, ಬಿಳಿ ಅನ್ನುವಂಥದ್ದು. ಬಿಳಿದು ಪ್ಲಸ್ ಕಾಗೆ, ಬಿಳಿ ಕಾಗೆ ಅಂತ ಈ ತರ ಹೇಳ್ತೀವಲ್ಲ, ಅದೇ ತರನಾಗಿ ಹೊಸದು ಅನ್ನುವಂಥದ್ದು ಗುಣವಾಚಕ ಅಥವಾ ಆ ನಾಮಪದದ ಒಂದು ವಿಶೇಷಣವನ್ನ ಹೇಳುತ್ತೆ. ಹಾಗಾದ್ರೆ ಅದು ನಾಮಪದ ಯಾವುದು, ವಿಶೇಷ ಯಾವುದು, ಯಾವುದನ್ನ ಹೊಗಳ್ತಾ ಇದೆ ಅಂತಂದ್ರೆ ಕನ್ನಡವನ್ನ ಹೊಗಳ್ತಾ ಇದೆ ಅಥವಾ ಕನ್ನಡದ ಕುರಿತಾಗಿ ಹೇಳ್ತಾ ಇದೆ. ಕನ್ನಡ ಅನ್ನುವಂತಹ ನಾಮಪದವನ್ನ ಹೇಳ್ತಾ ಇದೆ. ಕನ್ನಡದ ಒಂದು ಗುಣವಾಚಕ ಏನ್ ಬರುತ್ತೆ ಅಂದ್ರೆ ಹೊಸದು, ಹೊಸಗನ್ನಡ, ಹೊಸದು ಪ್ಲಸ್ ಕನ್ನಡ, ಹೊಸಗನ್ನಡ. ಸಿರಿ ಪ್ಲಸ್ ಕನ್ನಡ, ಸಿರಿಗನ್ನಡ. ತಿಳಿ ಪ್ಲಸ್ ಕನ್ನಡ, ತಿಳಿಗನ್ನಡ. ನಡು ಪ್ಲಸ್ ಕನ್ನಡ, ನಡುಗನ್ನಡ. ಈ ತರ ನಾವು ಗುಣವಾಚಕ ಮತ್ತು ನಾಮಪದಗಳನ್ನ ಸೇರಿಸಿ ಕರ್ಮಧಾರೆಯ ಸಮಾಸವನ್ನಾಗಿ ನಾವು ಮಾಡ್ತೀವಿ. ಇನ್ನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ. ಉದಾಹರಣೆಗೆ ಹಿರಿದು ಪ್ಲಸ್ ಬಂಡೆ. ಇಲ್ಲಿ ಬಂಡೆ ಅನ್ನುವಂಥದ್ದು ಏನಾಗಿದೆ ಹೇಳ್ರಿ, ಒಂದು ನಾಮಪದ ಇದೆ. ಹಾಗಾದ್ರೆ ಬಂಡೆ ಅಂದ್ರೆ ಎಲ್ಲಾ ತರನಾಗಿರ್ತಕ್ಕಂಥ ಬಂಡೆಗಳನ್ನ ನೋಡ್ತೀವಿ. ಆದ್ರೆ ಈ ಬಂಡೆ ಹೇಗಿದೆ, ಅದರ ಒಂದು ವಿಶೇಷತೆ ಏನು ಅಂತ ಕೇಳ್ತೀವಲ್ಲ, ಅವಾಗ ಅದು ಹೆಬ್ಬಂಡೆ. ಅದೇ ತರ ಇನಿತು ಪ್ಲಸ್ ಮಾವು. ಮಾವು ಅಂದ್ರೆ ಮಾವಿನ ಹಣ್ಣು. ಹೇಗಿದೆ ಮಾವಿನ ಹಣ್ಣು, ಕಾಯಾಗಿದೆಯೋ, ಹಣ್ಣಾಗಿದೆಯೋ, ಸಿಹಿಯಾಗಿದೆಯೋ ಅಂದ್ರೆ ಅದು ಇನಿತು ಅಂದ್ರೆ ರುಚಿಯಾದ. ಅದಕ್ಕೆ ತಗೋತೀವಿ ನಾವು ಇಮ್ಮಾವು ಅಥವಾ ಇನಿತು ಅನ್ಬಹುದು ಅಥವಾ ಇನಿದು ಅಂತ ಕೂಡ ತಗೋಬಹುದು. ಇಮ್ಮಾವು ಅಂತ ಹೇಳ್ತೀವಿ ನಾವು. ನಂತರ ನೋಡ್ರಿ ಇನ್ನೊಂದಿಷ್ಟು ಉದಾಹರಣೆಗಳನ್ನ. ಹಿರಿದು ಪ್ಲಸ್ ಬಂಡೆ, ಹೆಬ್ಬಂಡೆ. ಅದೇ ರೀತಿಯಾಗಿ ಹಿರಿದು ಅನ್ನುವಂಥದ್ರಲ್ಲಿ ಹಿರಿದು ಪ್ಲಸ್ ಹಾವು, ಹೆಬ್ಬಾವು ಅನ್ನುವಂಥದ್ದು ಬರುತ್ತೆ. ಹಿರಿದು ಪ್ಲಸ್ ಮರ, ಹೆಮ್ಮರ ಅನ್ನುವಂಥ ಉದಾಹರಣೆ ಕೂಡ ಬರುತ್ತೆ. ಅದೇ ರೀತಿ ಇಲ್ಲಿ ಹೇಳಿದೆ ನಾನು, ಹೊಸದು ಪ್ಲಸ್ ಕನ್ನಡ, ಹೊಸಗನ್ನಡ.
ಹಳೆದು ಪ್ಲಸ್ ಕನ್ನಡ ಹಳೆಗನ್ನಡ, ಸಿರಿದು ಪ್ಲಸ್ ಕನ್ನಡ ಸಿರಿಗನ್ನಡ, ತಿಳಿ ಪ್ಲಸ್ ಕನ್ನಡ ತಿಳಿಗನ್ನಡ. ಈ ತರ ಉದಾಹರಣೆಗಳು ಕೂಡ ನಾವೇನ್ ಮಾಡ್ತೀವಿ ಕರ್ಮಧಾರಯ ಸಮಾಸದಲ್ಲಿ ಹೇಳ್ತೀವಿ. ಅಂದ್ರೆ ಒಟ್ಟಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಆ ಒಂದು ನಾಮಪದದ ಒಂದು ವಿಶೇಷತೆಯನ್ನ ಹೇಳುವಂತಹ ಒಂದು ಪದವನ್ನ ನಾವೇನಂತ ಹೇಳ್ತೀವಿ ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆಯನ್ನಾಗಿ ನೋಡ್ತೀವಿ. ಇಲ್ಲಿ ಅದೇ ತರ ಇನ್ನೀತು ಅಥವಾ ಇನ್ನಿದು ಪ್ಲಸ್ ಮಾವು ಇಮ್ಮಾವು, ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ. ಅದೇ ರೀತಿ ಪೀತವಾದ ಪ್ಲಸ್ ಅಂಬರ ಪೀತಾಂಬರ. ನಂತರ ದಿವ್ಯವಾದ ಪ್ಲಸ್ ಪ್ರಕಾಶ ದಿವ್ಯ ಪ್ರಕಾಶ, ದಿವ್ಯ ಪ್ರಕಾಶ. ನೋಡ್ರಿ, ವಿಶೇಷಣ ಮತ್ತು ವಿಶೇಷದಿಂದ ಕೂಡಿರುವಂತಹ ಸಮಾಸ ಅಂತ ಕೊಟ್ಬಿಟ್ಟು 4 ಆಯ್ಕೆಗಳನ್ನ ಕೊಡ್ತಾರೆ. ಹಾಗಾದ್ರೆ ನಿಮ್ಮ ಮನಸ್ಸಿನಲ್ಲಿರ್ಬೇಕು, ವಿಶೇಷಣ ಅಥವಾ ವಿಶೇಷ ಅನ್ನುವಂತಹ ಪದ ಏನಾದ್ರೂ ಬಂದಿತ್ತು ಅಂದ್ರೆ ಅದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಅಥವಾ ಅದೇ ಕರ್ಮಧಾರಯ ಸಮಾಸ ಅಂತ ಕೂಡ ನೀವು ಟಿಕ್ ಹಾಕಬಹುದು ಅಂತ ಹೇಳ್ಬಹುದು. ನಂತರ ಇನ್ನೂ 5 ಉದಾಹರಣೆಗಳನ್ನ ಕೊಡ್ತೀನಿ, ನೀವು ರೂಢಿ ಮಾಡ್ರಿ ಅಂತ ಹೇಳ್ತೀನಿ. ನಂತರ ನೋಡ್ರಿ, ಇಲ್ಲಿ ಸಮಾಸ ಬಿಡಿಸಿರಿ, ಸಮಾಸ ಬಿಡಿಸಿರಿ. ಈ ಪದಗಳನ್ನ ಬಿಡಿಸಿ ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರನ್ನ ಬರೆಯಿರಿ ಅಂತ ಕೂಡ ನಾವು ಪ್ರಶ್ನಿಸಬಹುದು. ನಂತರ ನೋಡ್ರಿ, ಹೆಮ್ಮರ, ಹೆಜ್ಜೇನು, ಬೆಳ್ಗೊಡೆ, ಮೆಲ್ವಾತು, ಇಂಚರ. ಇಲ್ಲಿ ಬೆಳ್ಗೊಡೆ ಮತ್ತು ಮೆಲ್ವಾತು ಅನ್ನೋದು ಆದೇಶ ಸಂಧಿಗೂ ಕೂಡ ಉದಾಹರಣೆ ಆಗುತ್ತೆ. ಬಿಳಿದು ಪ್ಲಸ್ ಕೊಡೆ ಬೆಳ್ಗೊಡೆ, ಕಕಾರಕ್ಕೆ ಗಕಾರ ಆದೇಶ. ಮೆಲ್ಲಿತು ಪ್ಲಸ್ ಮಾತು ಮೆಲ್ವಾತು, ಪ ಬ ಮ ಅಕ್ಷರಗಳಿಗೆ ವಕಾರ ಆದೇಶವಾಗಿ ಬರುತ್ತೆ ಅಂತ ಹೇಳ್ತೀವಿ. ಕೆಲವೊಂದು ಉದಾಹರಣೆಗಳು ಏನಾಗ್ತಾವು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆಗೆ ಇಲ್ಲಿ ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ, ಅಲ್ಲಿ ಕಕಾರಕ್ಕೆ ಗಕಾರ ಆದೇಶ ಕೂಡ ಆಗಿರುತ್ತೆ. ಈ ತರ ಉದಾಹರಣೆಯನ್ನು ಕೂಡ ನಾವು ಕರ್ಮಧಾರಯ ಸಮಾಸ ಮತ್ತು ಆದೇಶ ಸಂಧಿಗೂ ಕೂಡ ನೀವು ಎರಡನ್ನು ಸೇರಿಸ್ಕೋಬಹುದು, ಅರ್ಥ ಮಾಡ್ಕೋಬಹುದು. ಹಾಗಾದ್ರೆ ಇಲ್ಲಿ ಯಾವ ತರ ಬಿಡಿಸ್ಬೇಕು ಅಂತಂದ್ರೆ, ಹೆಮ್ಮರ ಹಿರಿದು ಪ್ಲಸ್ ಮರ ಹೆಮ್ಮರ, ಹೆಜ್ಜೇನು ಹಿರಿದು ಪ್ಲಸ್ ಜೇನು ಹೆಜ್ಜೇನು. ಆಮೇಲೆ ಬೆಳ್ಗೊಡೆ ಬಿಳಿದು ಪ್ಲಸ್ ಕೊಡೆ ಅಂದ್ರೆ ಕೊಡೆ ಇದೆ, ಆ ಕೊಡೆಯ ಒಂದು ವಿಶೇಷತೆ ಏನು ಅಂತ ಹೇಳ್ತೀವಲ್ಲ ಅದು ಬೆಳ್ಗೊಡೆ. ಮೆಲ್ಲಿತು ಪ್ಲಸ್ ಮಾತು ಮೆಲ್ವಾತು. ಇಂಚರ ಅಂದ್ರೆ ಇನಿದು ಪ್ಲಸ್ ಚರ ಸರ, ಇನಿದು ಪ್ಲಸ್ ಸರ ಇಂಚರ ಅಂತಕ್ಕಂಥ ಉದಾಹರಣೆಯನ್ನ ನಾವು ಇಲ್ಲಿ ಬಿಡಿಸ್ತೀವಿ. ಹಾಗಾದ್ರೆ ಕರ್ಮಧಾರಯ ಸಮಾಸ ಅಂದ್ರೆ ಪೂರ್ವ ಪದ ಏನಾಗಿರ್ಬೇಕು ಗುಣವಾಚಕ ಅಥವಾ ವಿಶೇಷಣ ಆಗಿದ್ರೆ, ಉತ್ತರ ಪದದಲ್ಲಿ ನಾಮಪದ ಅಥವಾ ವಿಶೇಷ ಬಂದಾಗ ನಾವು ಅದನ್ನ ಕರ್ಮಧಾರಯ ಸಮಾಸ ಅಂತ ಹೇಳ್ತೀವಿ. ಆ ಕರ್ಮಧಾರಯ ಸಮಾಸಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನೋಡಿದ್ವಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಸಮಾಸದಲ್ಲಿ 3ನೇ ಸಮಾಸ ಆಗಿರ್ತಕ್ಕಂಥ ದ್ವಿಗು ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.